ಇವತ್ತು ಅಗ್ನಿ ಸಾಕ್ಷಿ ಸ್ಟಾರ್ಟಿಂಗಲ್ಲಿ ಇವರೇ 3 ಜನ ಇರ್ತಾರೆ. ಇವರೇ 3 ಜನ ಇಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ಅಂದರೆ ಸಾಕ್ಷಿನೂ ಮತ್ತು ಆದಿತ್ಯ ಮತ್ತು ಆಮೇಲೆ ನಿಕ್ಕಿ 3 ಜನ ನಿಂತು ಮಾತಾಡ್ತಾ ಇರ್ತಾರೆ. 3 ಜನ ನಿಂತು ಮಾತಾಡ್ತಾ ಸಾಕ್ಷಿ ಅಣ್ಣ ಏನಂತ ಅಂತಂದರೆ, ಏನಿಲ್ಲ ಖಡ್ಗ ಕೊಟ್ಟೆ ಇಸ್ಕೊಂಡ್ರು ಅಷ್ಟೇ ಅಂತೆಲ್ಲ ಹೇಳಿದ್ರು. ಹೌದಾ ಸರಿ ಅಂತ ಎಷ್ಟು ಸ್ವೀಟಾಗಿ ಅದು ಸಾಕ್ಷಿ ಅಲ್ಲಿಂದ ಹೋಗ್ಬಿಡ್ತಾರೆ. ಸಾಕ್ಷಿ ಹೋದ್ಮೇಲೆ ಆದಿತ್ಯ ಎಷ್ಟು ಸ್ವೀಟ್ ಆಗಿರೋ ಹುಡುಗಿ ಅಲ್ಲ ಅಂತೆಲ್ಲ ಅಂತೆಲ್ಲ ಹೇಳಿ ನಿಕ್ಕಿ ಸ್ಮೈಲ್ ಮಾಡ್ತಾಳೆ. ಆ ಸ್ವೀಟಲ್ಲ ನನ್ನ ಫುಡ್ಡು, ನಮ್ಮ ಅಣ್ಣನ ಲೈಫ್ ಸ್ಪಾಯ್ಲ್ ಮಾಡೋಕೆ ಬಂದಿರೋ ಹುಡುಗಿ ಅಂತೆಲ್ಲ ಹೇಳಿ ನಿಕ್ಕಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಅಂದರೆ ಇವರು ಮನೀಷು ಮತ್ತು ಮೋನಿಕಾ ಅವ್ರ ತಂಗಿ, ನಮ್ಮ ತಮ್ಮನ ಜೀವನ ನಮ್ಮ ಅಣ್ಣನ ಜೀವನ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಈ ಹುಡುಗಿ ಅಂತೆಲ್ಲ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿದ್ದ ಈ ಕಡೆ ಅರವಿಂದ್ ಸಾರು ಸಾಕ್ಷಿನ ಕರೀತಾರೆ. ಸಾಕ್ಷಿ ಅಂತೆಲ್ಲ ಹೇಳಿದ. ಸಾರಿ ಅವಾಗೆ ನೀನೇನೋ ಹೇಳಕ್ಕೆ ಬಂದೆಮ್ಮ, ನನ್ನ ಕಾಲ್ ಇದೆ ಅಂತ ಹಾಗೆ ಹೋಗ್ಬಿಟ್ಟೆ, ಹೇಳಮ್ಮ ಏನು ಅಂತೆಲ್ಲ ಹೇಳು. ಸಾರ್ ಅದು ಅಂತೆಲ್ಲ ಹೇಳಕ್ಕೆ ಬಂದೆ. ಏನಮ್ಮ ಅಗ್ನಿಯಲ್ಲಿ ಬಂದಿದ್ದ ಅಂತ. ಸರ್ ಬಂದಿದ್ರು ಸರ್ ಅಂತೆಲ್ಲ ಹೇಳ್ತಾ, ಅಗ್ನಿ ನಿಂಗೆ ಏನಾದರೂ ತೊಂದರೆ ಕೊಟ್ಟ ಅಂತ. ಇಲ್ಲ ಸರ್ ಏನು ತೊಂದರೆ ಕೊಟ್ಟಿಲ್ಲ. ಸುಳ್ಳು ಹೇಳ್ತೀನಮ್ಮ, ತಡಿ ಫೋನ್ ಮಾಡ್ತೀನಿ ಅಂತೆಲ್ಲ ಕೇಳಿದೆ. ಇಲ್ಲ ಸರ್ ಪ್ಲೀಸ್ ಸರ್ ಏನು ಫೋನ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು. ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಹೊಡೆದಿರೋದು, ಅಗ್ನಿ ಬಂದು ಸೇವ್ ಮಾಡಿರೋದು, ಅದು ಎಲ್ಲದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಫೋನ್ ಮಾಡ್ತೀನಿ ತಡೆಯಮ್ಮ ಅಂತ ಫೋನ್ ತೊಗೊಂಡು, ಸರ್ ಬೇಡ ಸರ್ ಪ್ಲೀಸ್ ಸರ್, ಅದು ಏನಾಯ್ತು ಅಂದರೆ ನನ್ನಿಂದನೇ ಫಾಲ್ಟ್ ಆಗಿರೋದು. ನಿನ್ನಿಂದ ಏನು ಫಾಲ್ಟ್ ಆಗೋಕ್ಕೆ ಸಾಧ್ಯಮ್ಮ? ಇಲ್ಲ ಸರ್ ಅದು ನಾನೇ ಲೇಟಾಗಿ ಹೋಗಿದ್ದು ಸೈಟ್ಗೆ, ಯಾಕಂದರೆ ನನ್ನಿಂದನೇ ಪ್ರಾಬ್ಲಮ್ ಆಗಿರೋದು. ಅದು ಹೆಂಗಮ್ಮ ನಿನ್ನಿಂದ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ. ಇಲ್ಲ ಸರ್ ನನ್ನಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾನೇ ಸ್ವಲ್ಪ ಲೇಟಾಗಿ ಹೋದೆ ಅಂತೆಲ್ಲ. ನಾನು ಕಂಪ್ನಿ ಕಾರ್ ಬೇಡ ಅಂದೆ, ಮತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತೆಲ್ಲ. ಸರಿ ಬಿಡಮ್ಮ, ನೀನು ಕಂಪ್ನಿ ಕಾರ್ ಬೇಡ ಅಂದಿದ್ದೇನು ನಿಜ, ಆದರೂ ನಿಂದು ಲೇಟ್ ಆಯಿತಾ, ಇರಲಿ ಬಿಡಮ್ಮ ಅಂತ. ಅಲ್ಲಿ ನಾವು ಬರೋಕ್ಕೂ ಮುಂಚೆ ಜಾಸ್ತಿ ಜನ ಬಂದಿದ್ದರು ಸರ್ ಆ ಸೈಟ್ ವಿಸಿಟಿಗೆಲ್ಲ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಅಂದರೆ ರಾಜು ಅವರು ಹೇಳಿದ್ದೆಲ್ಲ ನೆನೆಸ್ಕೊತಾರೆ. ಅರ್ಜೆಂಟು ಗಡಿಬಿಡಿನಲ್ಲಿ ಯಾವ ನಿರ್ಧಾರ ತೊಗೊಳೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತೆಲ್ಲ ಹೇಳ. ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅದೇ ತೊಂದರೆ ಆಗಬಾರ್ದು ಅಂತ. ಇಲ್ಲ ಸರ್ ನನ್ನಿಂದನೇ ತೊಂದರೆ ಆಗಿರೋದಂತ. ಸರಿ ಹೋಗ್ಲಿ ಬಿಡಮ್ಮ, ಇನ್ನೊಂದ್ಸಲ ಏನೋ ನೋಡಿದ್ರಾಯ್ತು ಅಂತೆಲ್ಲ ಹೇಳಿ. ಅದಕ್ಕೆ ಯಾಕಮ್ಮ ಅಷ್ಟು ಸಲ ಸಾರಿ ಕೇಳ್ತೀಯ ಅಂತೆಲ್ಲ ಸಾರ್ ಹೇಳಿದಾಗ, ಸರ್ ಅದು ಸರಿ ಅಂತೆಲ್ಲ ಹೇಳಿ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿ, ಸರಿಮ್ಮ ಅಂತೆಲ್ಲ ಹೇಳಿ. ಇಲ್ಲಿ ಸಾಕ್ಷಿ ಅರವಿಂದ್ ರೂಮ್ ಒಳಗೆ ಕುಂತಿರ್ತಾನೆ. ಅದೇ ಟೈಮಿಗೆ ಆದಿತ್ಯ ಕಾಫಿ ತೊಗೊಂಬಂದು ಅನ್ನ ಕಾಫಿ ಅಂತೆಲ್ಲ ಸರಿ ಅಂತೆಲ್ಲ ಹೇಳಿದ. ಸಾಕ್ಷಿ ಓದ್ಲಾ ಅಂತ ಕೇಳಿದ. ಹೋದ್ರು ಸಾಕ್ಷಿ ಅಂತ. ಇದಕ್ಕೆ ನೀನು ಸಾಕ್ಷಿನ ಕೇಳ್ತಾ ಇದೀಯಾ ಅಂತ. ಸುಮ್ಮನೆ ಕೇಳಿದೆ ಅಷ್ಟೇ ಅಂತೆಲ್ಲ ಹೇಳಿದ. ಸರಿ ಆ ಸಲ ಕುಂತ್ಕೊಂತ ಅವ್ರ ತಂಗಿ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ಏನು ಹೇಳ್ತಾ, ಆ ಸಲ ಪಿ ಎನ ಹುಡ್ಕೊಂಡೋಗಿ ನಿನಗೆ ಜಗಳ ಗಂಟೆನ ಹುಡ್ಕೊಂಡೋಗಿ ಅಪ್ಪನ ಹೊಸ ಪಿ ಎ ಬಂದಿದ, ಸಾಕ್ಷಿ ಸಿಕ್ಕಿದಾಳ, ಈಗ ನೀನು ಹೊಸ ಕ್ರಶ್ ಏನು ಹೇಳ್ತಾ ಇದ್ದಾಳ ಅಂತ ಕೇಳಿದ. ಈಗ ಕ್ರಶ್ನ ಹುಡ್ಕೊಂಡೋಗಿ ಏನು ಸಿಗುತ್ತಾ ಏನಂದಾಗ, ಹಂಗೆಲ್ಲ ಅಂದರೆ ನನಗೆ ಭಯ, ಹೆದರಿಸ್ತೀಯಾ ಅಂತೆಲ್ಲ ಹೇಳಿದಾಗ, ಅದೇ ನೀನು ಹೇಳಿದೆ ಕ್ರಶ್ ಹುಡುಗಿ ಅಂತ ಹೇಳಿದೆ ಅಷ್ಟೇ, ಆಮೇಲೆ ಕ್ರಶ್ ನೋಡೋಕೆ ಚೆನ್ನಾಗಿದ್ದಾಳ ಅಂತೆಲ್ಲ ಹೇಳಿದ್ದಿ, ಅದು ಬಿಟ್ಟು ಬಾಕಿ ಏನು ಹೇಳಿಲ್ಲ ಮತ್ತೆ ಅಂತೆಲ್ಲ ಹೇಳ್ದ. ಅಂತೆಲ್ಲ ಹೇಳಿ ಅದು ಸ್ಮೈಲ್ ಮಾಡಿ ನಗ್ತಾ ಇರ್ಬೇಕಾದ್ರೆ ಅವ್ರ ತಂಗಿ ಸತಾಯಿಸಿ ಹೋದಾಗ ಅದೇ ಟೈಮಿಗೆ ಯೋಚನೆ ಮಾಡ್ಕೊತಾ ಇದ್ದು ಈ ಕಡೆಯಿಂದ ರಾಜು ಮೇಲಿಂದ ಸಾಕ್ಷಿ ಬರೋ ಟೈಮ್ ನೋಡಿ ಕೆಳಗಡೆ ಬರ್ತಾನೆ. ಅದು ಅಂತ, ಹೌದು ಸಾಕ್ಷಿ ಈಗ ಬಂದೆ, ಏನು ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಈಸ್ ರೈಟ್ ಅಂತ. ಸರಿ ಒಂದು ಬೆಳಿಗ್ಗೆ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ನೀವು ಮನೇಲಿ ಯಾರಿಗಾನ ಹೇಳಿದ್ರ ಅಂದರೆ, ಇಲ್ಲ ಯಾರಿಗೂ ಹೇಳಿದ, ಥ್ಯಾಂಕ್ಸ್ ಯಾರಿಗೂ ಹೇಳಿಲ್ಲದು ಅಂತೆಲ್ಲ ಹೇಳ್ದ. ಸರಿ ಅದು ನಾನು ಅಂತೆಲ್ಲ ಹೇಳಿದಾಗ ಏನೋ ಹೇಳಕ್ಕೆ ಬರ್ತಾನೆ. ಅದೇ ಟೈಮಿಗೆ ಅವ್ರ ಮಾವ ಬಂದು ಸಾಕ್ಷಿ ಅವ್ರ ಮಾವ ಬಂದು ಮಾತಾಡ್ಸ್ತಾನೆ. ಸಾಕ್ಷಿ ಅವ್ರ ಮಾವ ಬಂದು ಏನಂತ ಮಾತಾಡ್ಸ್ತಾನೆ. ಸಾಕ್ಷಿ ಈಗ ಬಂದೆ ಅಲ್ಲಪ್ಪ ರಾಜು, ನನ್ನ ಹೆಂಡತಿ ಮಾಡೋ ಅಡುಗೆ ತಿಂದು ಅದು ಹೆಂಗಪ್ಪ ಸುಧಾರಿಸ್ಕೊಂಡ್ಯಾ, ಇದು ಹೆಂಗಪ್ಪ ಸಹಿಸ್ಕೊಂಡಿದ್ಯಾ ನೀನು ಅಂತೆಲ್ಲ ಹೇಳಿ. ಸಾಕ್ಷಿ ಬಾಮ್ಮ ಏನನ್ನ ತಿಂದು ಮಲ್ಕೊಂತಿ ಬಾ ಅಂತ ಅವ್ರ ಮಾವ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ರಾಜು ಏನು ಹೇಳೋಕ್ಕೆ ಬಂದಿದ್ದ, ಈ ಕಡೆ ರಾಜುನು ಈ ಕಡೆ ಲವ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದು ಸುಮ್ಮನೆ ಆಗ್ಬಿಡ್ತಾನೆ. ಇದು ಈ ಕಡೆ ಆಗಿರುತ್ತೆ. ಈ ಕಡೆ ಸಾಕ್ಷಿನ ಕರ್ಕೊಂಡು ಒಳಗೆ ಹೋಗ್ಬಿಡ್ತಾನೆ. ಸಾಕ್ಷಿನ ಕರ್ಕೊಂಡು ಒಳಗೆ ಹೋದ್ಮೇಲೆ ಈ ಕಡೆ ಈ ಅಗ್ನಿ ಮಿರರ್ ಮುಂದೆ ನಿಂತು ವಿಷ್ಣುವರ್ಧನ್ ಸರ್ ಬಂಧನ ಸಿನಿಮಾದಲ್ಲಿ ಮಾಡ್ತಾ ಇರ್ತಾರಲ್ಲ, ಮಿಸಸ್ ಸಾಕ್ಷಿ ಅಂತೆಲ್ಲ ಹೇಳಿ ಹೂ ಕೊಡೋದು ಅದೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಹಿಂಗೆಲ್ಲ ಮಾಡಿರ್ತಾರಲ್ಲ ಅಂತೆಲ್ಲ ಹೇಳಿರ್ತಾರೆ. ಅದೇ ಟೈಮಿಗೆ
ಈ ಕಡೆಯಿಂದ ಅದನ್ನು ಒಂದೊಂದೇ ಟ್ರಯಲ್ ಮಾಡ್ತಾ ಇರ್ತಾನೆ, ಏನು ಹೆಲ್ಪ್ ಮಾಡಬೇಕು ಏನಿಲ್ಲ. ಸಾಕ್ಷಿ ಅದೇ ಗೋಪಿ ಹೇಳಿದ ಹುಡುಗಿಯರು ಯಾವಾಗೂ ಸಾಫ್ಟ್ ಇರೋರಿಗೆ ಲವ್ ಮಾಡೋದು, ನಿನ್ನಂಥ ಹಾರ್ಡ್ ಇರೋರು ರಫ್ ಆ್ಯಂಡ್ ಟಫ್ ಇರೋರಿಗೆ ಲವ್ ಮಾಡಲ್ಲ ಅಂತೆಲ್ಲ ಹೇಳಿದ್ದು. ಅದು ಎಲ್ಲದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಟ್ರೈ ಮಾಡ್ತಾ ಇರ್ತಾನೆ. ಅದು ಟ್ರೈ ಮಾಡ್ತಾ ಇರಬೇಕಾದ್ರೆ ಈ ಸಾಕ್ಷಿ ಕೋಪದಲ್ಲಿ ಬೇಡ ಮತ್ತೆ ಟ್ರೈ ಮಾಡ್ತಾನೆ. ತುಂಬ ಸಾಫ್ಟ್ ಆಯಿತು, ಬೇಡ ನನಗಿದು ಸೂಟ್ ಆಗಲ್ಲ ತುಂಬ ಸಾಫ್ಟ್ ಅಂತೆಲ್ಲ ಹೇಳಿ ನಗ್ತಾ ಇರ್ತಾನೆ. ತಾನೇ ಇಮಿಟೇಟ್ ಮಾಡ್ಕೊಂಡು ಮಿರರಲ್ಲಿ ನೋಡ್ಕೊಂಡು ಕೈ ಕಟ್ಕೊಂಡು ಹೇಳೋದು, ವಿಷ್ಣುವರ್ಧನ್ ಸರ್ ಹತ್ರ ಕಡ್ಗ ಇಟ್ಕೊಂಡು ಜೋಗಳ ಕೈ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಕಾಣಿಸುತ್ತಾ, ಈ ಪೋರ್ಷನ್ ಚೆನ್ನಾಗಿ ಕಾಣಿಸುತ್ತಾ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ನಗ್ತಾ ಇರೋದು. ಸ್ಮೈಲ್ ಮಾಡಿದೆ, ಹಲೋ ಸಾಕ್ಷಿ ಅಂತಾರೆ. ಇದು ಬೇಡ, ಚೆನ್ನಾಗಿ ಕಾಣಿಸಲ್ಲ, ಇದು ನಂಗೆ ಸೂಟೇ ಆಗಲ್ಲ ಇದೆಲ್ಲ ಅಂತೆಲ್ಲ, ಇದು ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗಲ್ಲ ಅಂತೆಲ್ಲ ಕಾಮಿಡಿ ಇಟ್ಟಿದ್ದಾರೆ ಇಲ್ಲ ಒಂದು ಸ್ವಲ್ಪ ಚೆನ್ನಾಗಿದೆ. ಆಮೇಲೆ ರೂಮಿಂದ ಆಚೆ ಬರ್ತಿರ್ಬೇಕಾದ್ರೆ ಈ ಕಡೆಯಿಂದ ಆರ್ಯ ಅಂತ ಇರ್ತಾನಲ್ಲ, ಅವನಿಗೂ ಒಂದು ಗರ್ಲ್ ಫ್ರೆಂಡ್ ಇರ್ತಾಳೆ, ಅದು ಗೊತ್ತಿಲ್ಲ. ನಾಳೆ ಆಲ್ರೈಟ್ ನಾಳೆ ನಾವು ಸರಿ ನೀನು ಯಾವ ಟೈಮಿಗೆ ಹೇಳ್ತೀವಿ ಆ ಟೈಮಿಗೆ ಬರ್ತೀನಿ, ವೆನ್ಎವರ್ ಯು ಆಸ್ಕ್ ಅಂತೆಲ್ಲ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಇವನಿಗೂ ಗರ್ಲ್ ಫ್ರೆಂಡ್ ಇದ್ದಾಳ, ಯು ಕ್ಯಾನ್ ಸಿ ನಾನು ಬಂದೇ ಬರ್ತೀನಿ ನೋಡು ಅಂತೆಲ್ಲ. ಈ ಕಡೆಯಿಂದ ಇದೇ ಟೈಮಿಗೆ ಗೋಪಿ ಮೇಲೆಯಿಂದ ಆಡಾಡ್ಕೊಂಡು ಗೋಪಿ ಕೆಳಗಡೆ ಬರ್ತಾನೆ. ಗೋಪಿ ಆಡಾಡ್ಕೊಂಡು ಕೆಳಗಡೆ ಬಂದಿದ್ದು ಸುಮ್ಮನೆ ಆಗ್ಬಿಡ್ತಾನೆ. ಅಗ್ನಿ ಸಾರನ್ನ ನೋಡಿ ಗೋಪಿ ಸುಮ್ಮನೆ ಆದ್ಕೊಳ್ಳೆ, ಏನು ಮಾತಾಡಲ್ಲ, ಸುಮ್ಮನೆ ಇದ್ದ. ಇದೇ ಟೈಮಿಗೆ ಆರ್ಯಂದು ಲವ್ ಸ್ಟೋರಿ ಕಂಟಿನ್ಯೂ ಆಗಿರುತ್ತೆ. ಆರ್ಯಾಗೂ ಗರ್ಲ್ ಫ್ರೆಂಡ್ ಇದ್ದಾಳೆ, ಆರ್ಯನ ಯಾರಾದ್ರೂ ಮಾತಾಡ್ತಾ ಇದ್ದಾನಲ್ಲ ಅಂತ ಸ್ಮೈಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅಲ್ಲಿಂದ ಹೋದ್ಮೇಲೆ ಇವರು ನಗ್ತಾ ಇರ್ತಾರೆ. ಆರ್ಯ ಯಾರ ಹತ್ರನೆಲ್ಲ ಗರ್ಲ್ ಫ್ರೆಂಡ್ ಹತ್ರ ಮಾತಾಡೋದು, ಗೋಪಿ ಕೈ ಕಟ್ಕೊಂಡು ಹೋಗ್ಬಿಡ್ತಾನೆ. ಗೋಪಿ ಕೈ ಕಟ್ಕೊಂಡು ಹೋದ್ಮೇಲೆ ಇಲ್ಲಿ ಸಾಕ್ಷಿ ಈ ಕಡೆ ಸಾಕ್ಷಿ ಪಾತ್ರೆ ತೊಳಿತಾ ಇರ್ತಾನೆ. ಸಾಕ್ಷಿ ಪಾತ್ರೆ ತೊಳಿತಾ ಇರ್ಬೇಕು. ಅವ್ರ ತಂಗಿ ಬಂದು ಏನಾಕ ಮೊದಲೇ ನನಗೆ ಹಳೆ ಸಾಕ್ಷಿ ಆಗ್ಬಿಟ್ಯಾ ನೀನು, ಅಲ್ಲ ಸಾಕ್ಷಿ ಈ ಮನೇಲಿ ನಾವು 6 ಜನ ಇದ್ದೀವಲ್ಲ, ಎಲ್ಲರೂ ಕೆಲಸ ಶೇರ್ ಮಾಡಿಕೊಂಡ್ರೆ ಫಾಸ್ಟ್ ಕೆಲಸ ಆಗುತ್ತಲ್ಲ ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ಈ ಕಡೆಯಿಂದ ಇಡೇ ಪಾತ್ರೆ ಅದ ಸಾಕ್ಷಿ ನಿಂಗೆ ಟೈಮ್ ಆಯ್ತು, ಭೂಮಿ ನಿಂಗೆ ಟೈಮ್ ಆಯ್ತು, ನೀನು ಹೋಗಿ ಮಲ್ಕೋ ಹೋಗು ಅಂತೆಲ್ಲ ಹೇಳ್ತಾ, ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ, ನೀನು ಮೊದಲಿನ ಥರ ಆಗಬೇಡ ಅಂತೆಲ್ಲ ಹೇಳಿ ಉದ್ದಿ ಮಾತು ಹೇಳ್ತಾರೆ. ಇದೇ ಟೈಮಿಗೆ ಈ ಕಡೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಲ್ಲ, ಅಲ್ಲಿ ರಾಜು ಬಂದು ಹೆಲ್ಪ್ ಮಾಡಿದ್ದು, ಭೂಮಿನ ಕಳಿಸಿ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತ ರಾಜು ಬಂದು ಹೆಲ್ಪ್ ಮಾಡಿದ್ದು. ಅದೇ ಟೈಮಿಗೆ ಈ ಕಡೆ ಅವರು ಅಗ್ನಿ ಬಂದು ಹೆಲ್ಪ್ ಮಾಡಿದ್ದೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಾ ಇರ್ತಾರೆ. ಈ ಕಡೆ ಟೈಮಿಗೆ ಅದು ಸಿಂಡ್ರೆಲ್ಲಾ ಈಸ್ ಬ್ಯಾಗ್ ಅಂತೇಳಿ ಖುಷಿಯಾಗಿ ಅವ್ರ ಅತ್ತೆ ಮಗಳು ಅವಳು ಇರ್ತಾರೆ ಸಿಂಧು ಬಿಂದು ಹೋಗಿ ಅಲ್ಲಿ ಅವ್ರ ಮುಂದೆ, ಅಮ್ಮ ನೀನು ಮಾಡಿರೋ ಆ್ಯಕ್ಟಿಂಗ್ಗೆ ಥ್ಯಾಂಕ್ಸ್ ಅಮ್ಮ, ಅದು ಎಲ್ಲ ಬಂದು ಹೆಲ್ಪ್ ಆಯಿತು, ಸಾಕ್ಷಿ ತುಂಬ ಚೇಂಜ್ ಆಗಿದ್ದಾಳಮ್ಮ ಮೊದಲಿನ ಥರ ಅಂತೆಲ್ಲ ಹೇಳ್ತಾ, ಹೌದಾ ಅಂತೆಲ್ಲ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅವರೆಲ್ಲ ಅವ್ರ ತಂಗಿ ಇನ್ನೊಬ್ಬಾಕಿ ಬಂದು ಆಕೆ ಕಾಲು ಒತ್ತುತ್ತಾಳೆ. ಅವ್ರ ಅಮ್ಮನ ಕಾಲು ಒತ್ತಿ, ನೀನು ಕಾಲು ಮುರ್ಕೊಂಡಿದ್ರು ಅಯ್ಯೋ ಪಾಪ ಅನ್ಲಾರ್ದಳು, ನೀನು ಬಂದು ಕಾಲು ಒತ್ತುತ್ತಿ ಅಂದರೆ ಏನೇ ಕಾರಣ? ಅಮ್ಮ ಸಾಕ್ಷಿಗೆ ಹೇಳಿ ನನ್ನ ಪ್ರಾಜೆಕ್ಟು ಮಾಡಿಸಮ್ಮ ಪ್ಲೀಸ್ ಅಮ್ಮ, ನನ್ನ ಆಫೀಸ್ ಕೆಲಸನೂ ಮಾಡಿಸೋ ಅಂತೆಲ್ಲ ಕೇಳ್ತಾ ಇರ್ತಾ. ಹೆಂಗೋ ನೀನು ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಕಣಮ್ಮ ಅಂತೆಲ್ಲ ಹೇಳಿದ. ಹೌದೇ ಮಂಜರಿ ಅಂದರೆ ಏನು ಅನ್ಕೊಂಡಿಯಾ ನೀನು ಅಂತೆಲ್ಲ ಹೇಳ್ತಾ ಈ ಕಡೆ ಸಾಕ್ಷಿ ರೂಮ್ ಒಳಗೆ ಅದೇ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ನಗ್ತಾ ಇರ್ತಾ ಫೋನಲ್ಲಿ ಏನೋ. ಅದೇ ಟೈಮಿಗೆ ಮಂಜರಿ ಬಂದು ಮೈ ಗಾಡ್ ದೇವ್ರೆ ಕೈ ನೋಯ್ತಾ ಕಾಲು ನೋಯ್ತಾ ಅಷ್ಟು ಕೆಲಸ ಅಂದ. ಅತ್ತೆ ನಾನು ಕೆಲಸ ಶೇರ್ ಮಾಡ್ಕೊತೀನಿ ಅಂದ. ಆಮೇಲೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ಮು ಇದೆ ಅಂದಾಗ ಅತ್ತೆ ಸ್ವಲ್ಪ ದುಡ್ಡನ್ನು ಕೊಡ್ತೀನಿ ಅಂತೆಲ್ಲ ಹೇಳಿದ. ಅವ್ರು ಹೋದ್ಮೇಲೆ ಮಂಜರಿ ಹೋದ್ಮೇಲೆ ಅವ್ರ ತಂಗಿ ಭೂಮಿ ಬೈತಾಳೆ, ಮೊದಲಿನ ಥರ ಆಗ್ಬಿಟ್ಟೆಲ್ಲೇ ನೀನು ಅಂದ. ಅದು ದುಡ್ಡು ಕೊಟ್ಟಿರ್ತಾಳೆ ಅದೆಲ್ಲ ನೆನೆಸ್ಕೊಂಡು ಅವ್ರ ತಂಗಿ ಬೈತಾಳೆ. ಬೈದರೂ ಕೂಡ ಇವತ್ತು ಇವರೆಲ್ಲ ದುಡ್ಡು ಎಣಿಸ್ಬೇಕಾದ್ರೆ ಅವ್ರ ಮಾವ ಬಂದು ಏನೇನು ದುಡ್ಡು ಎಣಿಸ್ತಾ ಇದೆ, ಎಲ್ಲಿ ಕಳ್ತನ ಮಾಡಿ ಅಂತೆ, ಅದು ನಿಮಗೇನು ಹಂಗೆ ಕಾಣಿಸ್ತಾ ಇದೆ, ಹುಟ್ಕೊಂಡು ಸುಟ್ಟರು ಹೋಗಲ್ಲ ಕೆಲ ಹೋಗ್ಬಾರ್ದು ಅಂತೆಲ್ಲ ಅವ್ರ ಮಾವ ಹೇಳಿದಾಗೂ ಅದೇ ಟೈಮ್ಗೆ ಸಾಕ್ಷಿ ಬಂದು ಅದು ಸಾಕ್ಷಿ ಬರ್ತಾಳೆ. ಅದು ಮತ್ತೆ ನಾನು ಹೆಲ್ಪ್ ಮಾಡ್ತೀನಿ, ಕೆಲಸನೂ ಶೇರ್ ಮಾಡ್ಕೊತೀನಿ, ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳ್ಕೊಂತೆ. ಆದರೆ ಚಾಕರಿ ಎಲ್ಲ ಮಾಡಲ್ಲ, ದುಡ್ಡಿನ ವಿಚಾರ ಮಾತ್ರಲ್ಲ. ಅವ್ರ ಮಾವ ಬಂದಿರ್ತಾರಲ್ಲ ಆ ಟೈಮಿಗೆ ದುಡ್ಡಿನ ವಿಚಾರ ಅಷ್ಟೇ ಏನು ಹೇಳಲ್ಲ, ನಾನು ಹೆಲ್ಪ್ ಮಾಡ್ತೀನಿ, ಶೇರ್ ಮಾಡ್ಕೊಂಡು ಕೆಲಸ ಎಲ್ಲರೂ 6 ಜನ ಇದೀವಲ್ಲ ಒಟ್ಟಿಗೆ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಶೇರ್ ಮಾಡ್ಕೊತೀನಿ. ಅವ್ರಿಗೆ ಶಾಕ್ ಆಗಿಬಿಡುತ್ತೆ, ಯಾಕಂದರೆ ಚಾಕರಿ ಮಾಡೋಕ್ಕಾಗಲ್ಲ ನಾನು, ಬಟ್ ಕೆಲಸ ಮಾಡ್ಕೊತೀನಿ, ಚಾಕರಿ ಎಲ್ಲ ಮಾಡಲ್ಲ ಅಂತೆಲ್ಲ ಹೇಳ್ತಾ ಸರಿ. ಈ ಕಡೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದೆ, ಅತ್ತೆ ನಾನು ಒಂದು ಸಲ ನಿನ್ನ ನಂಬಿ ಮೋಸ ಹೋಗಿದ್ದೀನಿ,
ಅದು ನನ್ನ ತಪ್ಪು. ಈ ಸಲ ನಾನು ಮತ್ತೆ ನಿನ್ನ ನಂಬಿದರೆ ನನಗೆ ನಾನೇ ಮೋಸ ಮಾಡ್ಕೊಂಡಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾಳೆ. ಇದು ನಾಳೆ ಎಪಿಸೋಡ್. ಅವ್ರ ಮಾವಾಗಂತೂ ಖುಷಿನೋ ಖುಷಿ. ಸಾಕ್ಷಿ ಒಟ್ಟು ಮನೆ ಕೆಲಸ ಮಾತ್ರ ಶೇರ್ ಮಾಡ್ಕೊತೀನಿ, ಬಟ್ ಅವರು ಬಟ್ಟೆ ಒಗೆಯೋದು ಅವ್ರದ್ದೆಲ್ಲ ಇದು ಮಾಡೋದು ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆಲ್ಲ ಸುಳ್ಳು ಅಂತೆಲ್ಲ ಹೇಳಿರ್ತಾಳಲ್ಲ, ಆ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂಡು ಅವ್ರ ಮಾವಾಗೂ ಮತ್ತು ಭೂಮಿಗೂ ಖುಷಿ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಇವಾಗ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಈ ಕಡೆಯಿಂದ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ, ಈ ಕಡೆಯಿಂದ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ನೋಡಬೇಕು ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅದಿತಿ ಒಬ್ಬನೇ ಸಾಕು. ಅದಿತಿ ಮತ್ತು ಅವ್ರು ಯಾರು ಇರ್ತಾರಲ್ಲ ಅಡುಗೆ ಭಟ್ಟ ಗೋಪಣ್ಣ, ಅವರಿಬ್ಬರೇ ಸಾಕು ಇವ್ರನ್ನ ಸತಾಸ್ತಕ್ಕ, ಅಗ್ನಿ ಸಾರನ್ನ ಸತಾಸ್ತಕ್ಕ. ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್. ಎಲ್ಲರೂ ಹಾಗೆ ಕಮೆಂಟ್ ಹಾಕಿ. ಚೆನ್ನಾಗಿದೆ.